ಏನ್ 365 ದಿನ ಸೇವಕ್ಕೆ ಇರುತ್ತೆ, 365 ದಿನ ರೋಸ್ ಇರುತ್ತೆ. ಏನಾಗುತ್ತೆ ನಮ್ಮ ಭಾಗದಲ್ಲಿ ಈಗಾಗಲೇ ಎಲ್ಲ ರೋಗ ಹುಳ ಏನಿದೆ ಹೈಯೆಸ್ಟ್ ಇನ್ಫೆಸ್ಟೇಷನ್ ಬಂದ್ಬಿಟ್ಟಿದೆ. ಹಂಗಾಗಿ ನೀವು ಯಾವುದೇ ಕೆಮಿಕಲ್ ಬಳಸಿ ರಿಪೀಟೆಡ್ ಆಗಿ ಬಳಸ್ಬೇಡಿ. ಇನ್ನೊಂದು ಕಾನ್ಸಂಟ್ರೇಷನ್ ನ ಒಂದೇ ಸರಿ ಹೆವಿ ಕೊಡಬೇಡಿ. ಒಂದು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಕಂಟ್ರೋಲ್ ಬರ್ಲಿಲ್ಲ ಅಂದಾಗ ಮಾತ್ರ ಅದರದ್ದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೇಳ್ಕೊಂಡು, ಇಲ್ಲ ನಮ್ಮ ಇಲಾಖೆಯಲ್ಲಿ ಆಗಿರ್ಬೋದು, ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು, ಕೇಳ್ಕೊಂಡು ಅದರ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಮುನ್ರಾಜು ಸರ್ ಹೇಳ್ತಿದ್ರು ಬಯೋಗಳು ಯೂಸ್ ಮಾಡ್ತಿದೀವಿ ಅಂತ. ಆಕ್ಚುಲಿ ಬಯೋ ಅನ್ನೋದು ಇಂಗ್ಲಿಷ್ ಟರ್ಮ್. ಬಯೋ ಅಂದ್ರೆ ಆರ್ಗ್ಯಾನಿಕ್ ಅಂತ ನಮ್ಮ ಇದರಲ್ಲಿ. ಬಟ್ ನೀವು ಬಳಸ್ತಿರೋ ಬಯೋ ಆರ್ಗ್ಯಾನಿಕ್ ಅಲ್ಲ, ಇದು ಮಿಕ್ಸ್ಚರ್, ಕೆಮಿಕಲ್ ಮಿಕ್ಸ್ಚರ್. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದಕ್ಕೆ ಬಿಲ್ ಕೊಡೋದಿಲ್ಲ, ನೀವು ಯಾರಾದ್ರೂ ಕೇಳಿ ನೋಡಿ, ಕೊಡಲ್ಲ. ಅದ್ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ. ಅದೇನಾದ್ರು ನೀವು ಯಾವ್ದಾದ್ರು ಅಂಗಡಿ ಹೇಳಿದ್ರೆ ಸೀಸ್ ಆಗ್ಬಿಡುತ್ತೆ ಅಂಗಡಿ. ಏನಾಗುತ್ತೆ, ಅದ್ 3-4 ತರದ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ ತಂದು ಹೊಡೆದ್ಬಿಡ್ತಿದ್ದೀರಾ. ಏನ್ ಟ್ರಿಪ್ಸ್ ಒಂದ್ಸರಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಟ್ರಿಪ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಯಾಕೆ ಸತ್ತೋಗುತ್ತೆ? 3-4 ಹೌದೌದು. ಈಗ ಸುಮಾರು ಜನಕ್ಕೆ ಆರೋಗ್ಯಕ್ಕೆ ಕೆಟ್ಟೋಗೈತೆ. ಬಯೋ ಹೇಳ್ತಿದೀವಲ್ವಾ, ಒಂದ್ ಕೆಮಿಕಲ್ ಅಲ್ಲ, 3-4 ತರದ ಕೆಮಿಕಲ್ ಮಿಕ್ಸ್ ಮಾಡಿರೋದ್ರಿಂದ ಈಸಿ ರಿಸಲ್ಟ್ ಏನೋ ಬರ್ತಿದೆ. ನಮ್ ರೈತರು ಏನಾಗುತ್ತೆ, ಮುಂಚೆಯಿಂದ ಉಳ್ಕೊಂಡ್ ಬಂದಿದೀವಿ, ನಮ್ಗೆ ಏನೂ ಆಗಲ್ಲ ಅನ್ನೋ ಉದ್ದೇಶದಿಂದ ಇದು ಹೈಲಿ ಕಾನ್ಸಂಟ್ರೇಟೆಡ್ ಕೆಮಿಕಲ್ ಕೂಡ ಯಾವುದೇ ಪ್ರೊಟೆಕ್ಷನ್ ಮೆಜರ್ಸ್ ತಗೋತಾ ಇಲ್ಲ. ನಾವು ಅಟ್ಲೀಸ್ಟ್ ಒಂದು ರೈನ್ ಕೋಟ್ ತರದ್ ಹಾಕೊಳ್ಳೋದು, ಒಂದು ಹೆಲ್ಮೆಟ್ ಹಾಕೊಳ್ಳೋದು, ಗ್ಲೌಸ್ ಹಾಕೊಳ್ಳೋದು ಏನು ಮಾಡ್ತಿಲ್ಲ. ಏನ್ ಕೈಯೆಲ್ಲ ಬೆರೆಸ್ಬಿಡ್ತೀವಿ, ಅರ್ಜೆಂಟ್ ಸ್ಪ್ರೇ ಮಾಡ್ಬಿಡ್ತೀವಿ, ಮತ್ತೆ ಹೋಗಿ ಮುಖ ತೊಳ್ಕೊಂಡು ಊಟ ಮಾಡ್ಬಿಡ್ತೀವಿ. ಅಟ್ಲೀಸ್ಟ್ ಏನಾಗ್ಬಿಡುತ್ತೆ, ಕೆಮಿಕಲ್ಸ್ ಅಷ್ಟು ಈಸಿಯಾಗಿ ನಮ್ಮ ಬಾಡಿ ಬಿಟ್ಟು ಆಚೆ ಹೋಗೋದಿಲ್ಲ. ಒಂದು ಸೋಪ್ ಆಗಿರ್ಬೋದು, ಆ ತರದ್ದು ಏನೋ ಡಿಟರ್ಜೆಂಟ್ ಸೋಪು ಅಥವಾ ನಾವು ಮೈ ಸೋಪು ಬಳಸೋದ್ರಿಂದ ಆದಷ್ಟು ಇದಾಗುತ್ತೆ. ಮತ್ತೆ ಯಾವುದೇ ರೈತರಾಗಿರ್ಲಿ ಇದೊಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ತುಂಬಾ ಡ್ಯಾಮೇಜ್ ಆಗ್ತಿದೆ ನಮ್ಮ ಭಾಗದಲ್ಲಿ ಮಾತ್ರ ನಾವು ಬಳಸಿರೋ ಕೆಮಿಕಲ್ಸ್ ಇಂದ. ಈಗ ಗೊತ್ತಾಗ್ತಿಲ್ಲ ನಿಮ್ಗೆ, ಇನ್ನೊಂದು 10 ವರ್ಷಕ್ಕೆ ಸಣ್ಣ ಕಾಯಿಲೆಗಳು ಬರಕ್ ಶುರು ಆಗ್ತವೆ. ಏನಾಗುತ್ತೆ, ಕಾನ್ಸಂಟ್ರೇಷನ್ ನಾವು ತಗೊಂಡ್ಬಿಟ್ಟಿರ್ತೀವಿ, ಎಲ್ಲ ಇನ್ಹೇಲ್ ಮಾಡ್ಬಿಟ್ಟಿದೀವಿ. ಹಂಗಾಗಿ ಆದಷ್ಟು ಕೆಮಿಕಲ್ಸ್ ಬಳಸ್ಬೇಕಾದ್ರೆ ಮಿನಿಮಮ್ ಮುನ್ನೆಚ್ಚರಿಕೆ ಕ್ರಮಗಳು ಏನು, ಒಂದು ಗ್ಲೌಸ್ ಏನದು 45 ರೂಪಾಯಿ ಕೊಟ್ರೆ ಕೊಡ್ತಾರೆ, ಪರವಾಗಿಲ್ಲ. ಒಂದ್ಸರಿ ತಗೊಂಡ್ರೆ ನೀವು 15-20 ಸರಿ ಬಳಸಿ ಆಮೇಲೆ ಡಿಸ್ಪೋಸ್ ಮಾಡ್ಬೋದು. ಅದು ತಗೊಂಬನ್ನಿ. ಕೈಯಿಂದ ಮಿಕ್ಸ್ ಮಾಡಬೇಡಿ. ಮತ್ತೆ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಮಿನಿಮಮ್ ಒಂದು ಹೆಲ್ಮೆಟ್ ಯಾವ್ದೋ ಒಂದು ಸಿಗುತ್ತೆ ಲೋಕಲ್, ಒರಿಜಿನಲ್ ISI ತಗೊಳ್ಳಿ ಅಂತ ಹೇಳೋದಿಲ್ಲ. ಸ್ಪ್ರೇ ಮಾಡಕ್ಕಂತಾನೆ ಒಂದು ಹೆಲ್ಮೆಟ್ ಇಟ್ಕೊಳ್ಳಿ. ಒಂದು ರೈನ್ ಕೋಟ್ ತಗೊಳ್ಳಿ, ಒಂದು ಪ್ಲಾಸ್ಟಿಕ್ ಬರುತ್ತೆ, ಪ್ಯಾಂಟ್ ಶರ್ಟ್ ಬರುತ್ತೆ, ಅದು ಹಾಕೊಳ್ಳಿ. ಸ್ಪ್ರೇ ಆಗಿದ ತಕ್ಷಣ ಅದನ್ನೆಲ್ಲ ಸೆಪರೇಟ್ ಇಟ್ಟು ಕ್ಲೀನ್ ಆಗಿ ಸ್ನಾನ ಆದ್ರೆ ಸ್ನಾನ, ಇಲ್ಲ ಕಂಪ್ಲೀಟ್ ಆಗಿ ಸೋಪ್ ಹಾಕೊಂಡು ಕೈ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಊಟ ನೀರು ಇನ್ನೊಂದು ಮಾಡಿ. ಮಧ್ಯದಲ್ಲಿ ಸ್ಪ್ರೇ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಏನನ್ನು ತಿನ್ಬೇಡಿ, ಏನನ್ನು ಕುಡಿಯಬೇಡಿ, ನೀರು ಕೂಡ ಕುಡಿಯಕ್ಕೆ ಹೋಗ್ಬೇಡಿ. ಇದೊಂದು. ಆಮೇಲೆ ನೀವು ಯಾವುದೇ ಕೆಮಿಕಲ್ ಆಗ್ಲಿ ಗೊಬ್ಬರ ಆಗ್ಲಿ ಕೊಡುವಾಗ ಒಂದು ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ಉತ್ತಮ. ಯಾಕಂತಂದ್ರೆ ಮಧ್ಯದಲ್ಲಿ ಏನೋ ಕೆಲಸದ ಒತ್ತಡದಿಂದನೋ ಏನೋ 12 ಗಂಟೆ 1 ಗಂಟೆಯಲ್ಲಿ ಮಾಡಕ್ ಹೋದಾಗ ಅದು ವೇಸ್ಟೇಜ್ ಜಾಸ್ತಿ ಆಗ್ತದೆ. ಇದೊಂದು ಕೆಮಿಕಲ್ ವಿಚಾರ. ಇನ್ನೊಂದು, ಈ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಗೊತ್ತು, ದ್ರಾಕ್ಷಿ, ದಾಳಿಂಬೆ, ಮಾವು ಬೆಳೆಗಳಿಗೆ ಇಲಾಖೆಯಿಂದ ವಿಮೆ ಇರುತ್ತೆ. ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರ ರೈತಸಭಾ ಕೇಂದ್ರದಲ್ಲಿ ಅರ್ಜಿಗಳನ್ನ ಪಡೆದುಕೊಂಡು ಕೃಷಿ ಹೊಂಡಗಳು ಮಾಡಿಸೋ ಬಗ್ಗೆ ನಾನು ಕೇಳ್ಕೊಂತೀನಿ. ಅದೇ ರೀತಿ ಹೊಸ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡಲಿಕ್ಕೆ ನಮಗೆ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯಲ್ಲಿ ಹೊಸ ತಾಂತ್ರಿಕತೆಗಳನ್ನ ನಾವು ಪ್ರಾತ್ಯಕ್ಷಿಕೆ ಮೂಲಕ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ನಾವು ಅವಕಾಶ ಇದೆ. ಅದರಲ್ಲಿ ಯಾರು ಹೊಸ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡ್ಕೊಂತಿರಂತಂದ್ರೆ ಆ ರೈತರಿಗೆ ಉಚಿತವಾಗಿ ಬಿತ್ತೆ ಬೀಜದಿಂದ ಹಿಡಿದು ರಸಗೊಬ್ಬರ ಅಂದ್ರೆ ಲಘು ಪೋಷಕಾಂಶಗಳನ್ನ ಮತ್ತೆ ಜೈವಿಕ ಗೊಬ್ಬರಗಳನ್ನ ಕೊಟ್ಟು ನಿಮಗೆ ಪ್ರೋತ್ಸಾಹಧನ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಅದೇ ರೀತಿ ಯಾರಾದ್ರೂ ಈಗ ಸಾಕಷ್ಟು ರೈತರಿಗೆ ಈ ವಿಷಯ ಗೊತ್ತಿರಲ್ಲ. ಈಗ ಹಾವು ಕಡಿದು ಮರಣ ಹೊಂದಿರೋದಾಗ್ಬೋದು, ಮತ್ತೆ ಮರದಿಂದ ಯಾರಾದ್ರೂ ತೆಂಗಿನಕಾಯಿ ಕೀಳ್ಬೇಕಾದ್ರೆ ಅಥವಾ ಮರದಲ್ಲಿ ಸೊಪ್ಪು ಕೀಳ್ಬೇಕಾದ್ರೆ ಬಿದ್ದು ತೀರೋದಾಗಿರ್ಬೋದು, ಮತ್ತೆ ಸಾಲಬಾಧೆಯಿಂದ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಮೊನ್ನೆ ಮುಷ್ಟೂರು ಗ್ರಾಮದಲ್ಲಿ ಒಂದು ಇನ್ಸಿಡೆನ್ಸ್ ಬಂದಿತ್ತು. ಅವ್ರೇನ್ ಮಾಡಿದಾರೆ, ಹಾವು ಕಡಿದು ಆಕ್ಚುಲಿ ರೈತರು ತೀರೋಗಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಡಾಕ್ಟರ್ ಹಿಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಮಣ್ಣು ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಂತ ರೈತರಿಗೆ ಅಕಸ್ಮಾತ್ ಕೃಷಿ ಹೊಂಡದಲ್ಲಿ ಬಿತ್ತಿರುವಂತ ರೈತರಿಗೂ 2 ಲಕ್ಷದವರೆಗೂ ಪರಿಹಾರ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಅಕಸ್ಮಾತ್ ಸಾಲಬಾಧೆಯಿಂದ, ನಮ್ಮಲ್ಲಿ ಯಾವ್ದು ಪ್ರಕರಣ ದಾಖಲಾಗಿಲ್ಲ, ಸಾಲಬಾಧೆಯಿಂದ ಏನಾದ್ರು ಮರಣ ಹೊಂದಿದ್ರೆ ಅವ್ರಿಗೆ 5 ಲಕ್ಷದವರೆಗೂ ಪರಿಹಾರ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಅಕಸ್ಮಾತ್ ನಿಮ್ಮ ಭಾಗದಲ್ಲಿ ಯಾರಾದ್ರೂ ರೈತರ ಆ ರೀತಿ ಏನಾದ್ರು ಅಕಸ್ಮಾತ್ ಮರಣ ಹೊಂದಿದ ಪ್ರಕರಣ ನಿಮ್ಮ ಗಮನಕ್ಕೆ ಬಂದ್ರೆ ಅವ್ರಿಗೆ ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರಕರಣ ದಾಖಲೆ ಮಾಡಬೇಕಾಗುತ್ತೆ. ಅದೇ ರೀತಿ ಪೋಸ್ಟ್ ಮಾರ್ಟಮ್ ಕಂಪಲ್ಸರಿ ಮಾಡಬೇಕು. ಅದು ಯಾವ ಕಾರಣದಿಂದ ಮರಣ ಹೊಂದಿದ್ದಾರೆ ಅಂತ ನಾವು ರಿಪೋರ್ಟ್ ಬೇಕಾಗುತ್ತೆ. ನಿಮ್ ಕಡೆ ಯಾರಾದ್ರೂ ಆ ತರ ಆದ್ರೆ ಅವ್ರ ಗಮನಕ್ಕೆ ತಂದು ಪೋಸ್ಟ್ ಮಾರ್ಟಮ್ ಮತ್ತೆ FIR ಕಂಪಲ್ಸರಿ ಇದೆ. ಅದೇ ರೀತಿ ಏನು ನಮ್ಮಲ್ಲಿ ಅಷ್ಟು ಬಣವೆಗಳು ನಷ್ಟ ಆಗ್ತಾರೆ, ಯಾಕಂದ್ರೆ ನಾವು ಕಂಬೈನ್ ಹಾರ್ವೆಸ್ಟ್ ಮುಖಾಂತರ ಡೈರೆಕ್ಟ್ ಆಗಿ ಹಾರ್ವೆಸ್ಟ್ ಮಾಡ್ತಿದ್ದೀವಿ. ಯಾರಾದ್ರೂ ಬಣವೆ ನಷ್ಟಗಳಾದ್ರೆ ರಾಗಿ ಆಗ್ಬೋದು, ಜೋಳ ಆಗಿರ್ಬೋದು,
ಈ ತರದ ಏನಾದ್ರು ಕಡಿಮೆ ನಷ್ಟ ಆಗಿದ್ರೆ ಅವ್ರಿಗೆ 20,000 ಅವ್ರಿಗೆ ಪರಿಹಾರ ಧನ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಇನ್ನೂ ಹಲವಾರು ಯೋಜನೆಗಳು ಇದಾವೆ. ಸಾವಯವಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರತಿ ವರ್ಷ ಹಸಿರೆಲೆ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸಾಕಷ್ಟು ನೀವು ಬಿತ್ತನೆ ಮುಂಚೆ ಅದನ್ನ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಬಳಸಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ನಿಮ್ಮಲ್ಲೆಲ್ಲ ವಾಣಿಜ್ಯ ಬೆಳೆಗಳು ಜಾಸ್ತಿ ಬೆಳೆದ್ರಿಂದ ನೀವೆಲ್ಲ ಅದಕ್ಕೆ ಬೆಳ್ಕೊತೀವಿ. ಸಾಕಷ್ಟು ಹಸಿರೆಲೆ ಬೀಜಗಳನ್ನು ಬಳಸಿ. ಅದಾದ್ಮೇಲೆ ನಾನು ಗಮನಿಸೋದು ಏನಪ್ಪಾ ಅಂದ್ರೆ ನೀವು ಬೆಳೆ ಪರಿವರ್ತನೆ ತುಂಬಾ ಕಡಿಮೆ ಮಾಡ್ತಿದ್ದೀರಿ. ಬೆಳೆ ಪರಿವರ್ತನೆ ಅಂದ್ರೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆಗೆ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈ ತರಕಾರಿ ಬೆಳೆ ಬೆಳೆದ ತಕ್ಷಣ ಎಷ್ಟು ಹೂವಿನ ಬೆಳೆನೋ ಅಥವಾ ಯಾರಾದ್ರೂ ದ್ವಿದಳ ಧಾನ್ಯ ಬೆಳೆಗಳು ಏನಾದ್ರು ಅಲಸಂದೆನೋ ಅಥವಾ ಉರುಳಿನೋ ಈ ತರ ಬೆಳೆಗಳು ಬೆಳೆದು ಪರಿವರ್ತನೆ ಮಾಡಿದ್ರೆ ಸ್ವಲ್ಪ ಭೂಮಿಲಿ ಸಹ ಫಲವತ್ತತೆ ಉಳ್ಕೊಳ್ಳುತ್ತೆ. ಈಗ ನಮ್ಮಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿರ್ತೀವಿ. ಮಣ್ಣು ಪರೀಕ್ಷೆ ರಿಸಲ್ಟ್ ನಮ್ಗೆ ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿರುತ್ತೆ. ನಾವು ಸಾಮಾನ್ಯವಾಗಿ ಜಾಸ್ತಿ ರೈತರು ಏನ್ ಮಾಡ್ತೀವಿ, DAP ಗೊಬ್ಬರ ಬಳಸ್ತೀವಿ. DAP ನಲ್ಲಿ ಪೊಟ್ಯಾಷಿಯಂ ಅಂಶ ಕಡಿಮೆ ಇರೋದೇ ಇಲ್ಲ, ಅದು 0 ಇರುತ್ತೆ. ಈಗ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ನಿಮ್ಮ ಯಾವುದೇ ಜಮೀನು ಚೆಕ್ ಮಾಡಿದ್ರು ಪೊಟ್ಯಾಷಿಯಂ ಅಂಶ 0 ಇದೆ. ಅಂದ್ರೆ 0 ಅಂದ್ರೆ ಕಡಿಮೆ ಇದೆ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಪೊಟ್ಯಾಷಿಯಂ ನಾವು ಗೊಬ್ಬರ ಜೊತೆ ಬಳಸ್ತಾ ಇಲ್ಲ. ಒಂದು ಅದಾದ್ಮೇಲೆ ಸತುವಿನ ಸಲ್ಫೇಟ್ ತುಂಬಾ ಕಡಿಮೆ ಇದೆ. ಈ ಸತುವಿನ ಸಲ್ಫೇಟ್ ಕೊಡ್ಬೇಕು ಅಂತಂದ್ರೆ ನೀವು ರಸಗೊಬ್ಬರ ಜೊತೆಗೆ ಹಸಿರೆ ಗೊಬ್ಬರ ಆಗ್ಬೋದು. ಮತ್ತೆ ಕೊಟ್ಟಿಗೆ ಗೊಬ್ಬರ ಇಲ್ದರೆ ಯಾರೋ ರೈತರು ಬೆಳೆ ಇಡ್ತಾ ಇಲ್ಲ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಮರು ಹೋಗಿದ್ದಾರೆ. ಆ ಗೊಬ್ಬರ ಯಾವ ರೀತಿ